ಕುಂತಾರ ಉಣ ಲಕ್ಷ್ಮಿ ಕೂಸ ಎದ್ದಾಡಿ ಉಣ ಅಂತಾರ. ಈಗ 3 ತಿಂಗಳು ಕೂಸಿತ್ತು. 3 ತಿಂಗಳು ಕೂಸನ್ನ ಗುಂಡಿನ ಮೇಲೆ ಹಾಕಿ 30 ಜನಕ್ಕೆ ಅಡಿಗೆ ಮಾಡಿದ್ದು ನಾನು. ಅಷ್ಟು ಮಂದಿಗೆ ನಾವು ಉಣಿಸಿ ತಿನ್ನಿಸಿ ಇನ್ನ 2 ಗಂಡು ಮಕ್ಳು ಇದ್ರೆ ನೀವು 2 ಉಣ್ರಿ, ನಾವು 2 ಉಣ್ತೀವಿ ಹೆಣ್ಮಕ್ಳು ಅಂತಂದು ಅದು ಊಟ ಕೊಟ್ಟಿದ್ದೆ. ಬಂತು ಹುಡುಗಿ, ಯಮ್ಮ ಅನ್ನ ನೀಡಂತ ಬಂತು. ಗಂಗಳದಾಗ ಅವ್ರಿಗೆ ಅಗಲಿಗ ಒಣಗಿ ಹಾಕೀನಿ, ರೊಟ್ಟಿ ಕೊಟ್ಟೀನಿ. ಇನ್ನು ಬಾಯ ತುತ್ತು ಹಿಡ್ಕೊಂಡೆಲ್ಲ ಬಂದು ನಿಂತ್ಕೊಳ್ಳಿ. ಆಕಿ ಒಳ್ಳೆ ನೋಡಿದ, ಯವ್ವ ಬಾ ಇಲ್ಲಿ ಬಾ, ನೀಡ್ಬಾರ್ದು ನಿಂದ್ರ. ಈ ತಲೆ ಮೇಲಿನ ಶೆಲ್ಲೆ ತಗೊಂಡು ಸುಂಬಳ ಶೀಟಿ ಆಕಿನ ಮಾರಿ ಒರೆಸಿ ಕೂದಲ ಗೋಳು ಮಾಡಿ ಬಾಯವ್ ಬಾ ನಾವು ಗಂಗಳ ಕುಂದ್ರೆ ಸಾಕಾಗಂಗೂ ನೀನು ಉಂಡು ನಿಡ್ಸ್ಕೊಂಡು ಹೋಗಂತ ಚೂರು ತಿನ್ನಿಸಿದ. ತಿನ್ನಿಸಿ ಒನ್ನಪ್ಪೇನಂದ, ನೀನು ಕಳ್ಸ ನೀನು ನೀಡಿಗೆಸಿ ಅದು ಸುಂಬಳ ತೆಗ್ಯದ ಇಟ್ಟುದ್ದು ಸುಂಬಳ ಬರ್ತದ ಸುಂಬಳ ತೆಗಿತಾನೆ ಆಕೀಗ. ಆಯ್ತು ಅಂದಗಳ ಏನು ಮಾಡಿಬಿಟ್ಟ, ಲೇ ನೀವು ಸುಮ್ಕುಂದ್ರಲ್ಲೇ ನೀನು ನಾವು ಉಣಿಸ್ತೀನಿ ಆಕೀಗ ಅಂತ ಉಣಿಸಿದಾಗ ಸಾಕಂತ ಇಷ್ಟಾಗಟ್ಟು ಅನ್ನ ನೀಡಿದೆ, 2 ರೊಟ್ಟಿ ಪಟ್ಟೆ, ಕೇಡ್ಲಿ ತುಂಬ ಒಣಗಿ ಹಾಕಿದೆ. ಹಾಕಿ ಯವ್ವ ಮೆಲ್ಲಕ್ಕೆ ಕೊಡ್ತದ ಅಂತಂದು ಕೈಯಾಗಿ ಕೇಡ್ಲಿ ಕೊಟ್ಟೀನಿ. ಆತಗ ಹಾಕಿ ಕೇಡ್ಲಿ ಕೊಟ್ಟೀನಿ. ಒಳ್ಳೆ ಅವ್ರಿಗೆ ಒಣಗಿ ಹಾಕ್ಬೇಕನ್ನೋದಾಗ ಮುಂದೆ 3 ಹೆಜ್ಜಿಟ್ಟದು ಬೋರಿ ಹೋಯ್ತಾನ ಹುಡುಗಿ ಹೋಯ್ತಾ ಅಂತ ಒಳ್ಳೆ ನೋಡಿಗೆ ಆಯ್ತು. ನೋಡಮ್ಮ ಪ್ರತ್ಯಕ್ಷ ಅಲ್ಲೇ ಹೋಯ್ತು ಹುಡುಗಿ ನೋಡಮ್ಮ ಹತ್ತೋಗಿ ನೋಡಿ ಹೋಗಂತ ಉಣಾದ ಬಿಟ್ಟು ವಾದ ನೋಡಾಕ ಸಿಗಲಿಲ್ಲ. ಎಲ್ಲಿಗೋದ ಒಣಮ್ಮ ಅಂದ ನಮ್ಮ ಗುರುನಾಥ್ಯದ್ದ. ಎಲ್ಲಿಗೋದ ಒಣ ಉಣಾದ ಬಿಟ್ಟು ಎದ್ದ ಅದು ಯಾವುದೋ ಹುಡುಗಿ ಬಾದಂತ ಕಳ್ಸಕ್ಕೆ ಹೋಗ್ಯಾನ. ಆ ಹುಡುಗಿ ಅಲ್ಲಲ್ಲಿ ಅಂಬಿ ಬಂದಳ್ಳಿ ನಗಲಿ ಉಣಾಕಂದು. ನನ್ನಪ್ಪ ನನ್ನ ತಂದೆ ಇವತ್ತು ಹಿಂದಿಲ್ಲ ಅದನ್ನ ಜಾಗದಾಗ ಹೇಳ್ತೀನಿ ಅತ್ತ ತೋರಿಸಿದ ದಾರಿ ನಾನು ಹೇಳ್ತಿದ್ದೆ, ನೀವನ್ನ ಇನ್ನು 30 ಮ್ಯಾಲೆ ಇಡ್ತೇವೆ ನಿಮ್ಗೆ ವಯಸ್ಸ. ನಾನು ನಮ್ಮ ಅಪ್ಪ ನಮ್ಮ ಅವ್ವ ಮಾಡಿದ್ದು ನನಗೆ 12 ವರ್ಷದಾಗೆ ಮದುವೆ ಮಾಡ್ಯಾರ. ನಾನು ವರ್ಷ ತುಂಬರ್ದಾಗೆ ಮಗನ ಕಂಡಿನಿ. ನಾನು 13 ವರ್ಷ 14 ವರ್ಷ ಇಕ್ಕಿದ್ದೆ ನಾನು ಈಕಿಗೆ ನಡ್ಕೊಳ್ಳೋದು. ಅಂದ್ರೆ ಆವಾಗ ಹೇಳಿದ ಮಾತಿವು ನನಗೆ. ಅಂಬಿ ಬಂದಳಲ್ಲೇ ನಿನಗೆ ಅಂಗಳ ಕುಣಾಕ ಅಂದಾಗ ಆಯ್ತು ಎಲ್ಲರೂ ನೆಗಲಕತ್ತಿದ್ರು ವರ್ಷ. ಆ ಹುಡುಕಾಡಿ ಸಿಗಲಿಲ್ಲ, ಬಂದು ಗಂಗಳ ಕುಂತು ಉಂಡ ಹೋಗಿ ಮುಂಜಾನೆ ಹೋಗಿ ಹಬ್ಬಕ್ಕೆ ಭೇಟಿ ಆಗಿಬಿಡ್ರಿ ಹೋಗ್ರಿ ಅಂತಂದು ವಾದಿಗೆ ಎಲ್ಲರೂ ಆಕೆ ಹೋಗಿ ಭೇಟಿಯಾಗಿ ಉಂಡು ಮತ್ತೆ ಬಂದು ಜಾಗಕ್ಕೆ ಉಂಡು ತಿಂದು ಬಂದು ಈ ಸಗಸ ರೊಟ್ಟಿ ತುಕಳಿ ಎಲ್ಲರೂ ಉಂಡು ರೊಟ್ಟಿಗಳು ಗುಂಡಿನ ಮೇಲೆ ಜಾಡ್ಸಕತ್ತಿದ್ರು. ನಮ್ಮ ಅಪ್ಪ ಏನಂದ, ಆವಾಗ ನಮಗೆ ರೊಟ್ಟಿ ತುಕಡಿ ಬಂಗಾರ ಜಜ್ಜಿ ರೊಟ್ಟಿ ಉಣ್ತಿದ್ವಿ ಉಂಡು. ಅವು ತುಕಡಿ ಅಲ್ಲಲೇ ಅವು ನಿಮಗೆ ಪರ್ಸೋದು ಕೊಟ್ಟಾಳ, ಪರ್ಸೋದು ಒಯ್ದು ಕೊಟ್ಟೆಗೆ ತುಂಬ್ರಿ ಅಂದ. ಎಲ್ಲರೂ ಬಿಟ್ಟು ತುಕಡಿ ಬಳಕೊಂಡು ಬುತ್ತಿ ಕೊಡದ ಕಟ್ಟಿಕೊಂಡು ರೊಟ್ಟಿ ಪುಟ್ಟೆಗೆ ಹೋಗಿ ಹಾಕಿನ. ಇವ್ರು ಯಾರು ಹಂಗೆ ನಡ್ಕೊಂಡಿನ ನಾನು ಆಕಿಗೆ. ಈ ಜಾಗಕ್ಕೆ ಬಂದ ಮೇಲೆ ಸುಂದಾಗಬಾರ್ದು. ನೀನು ಎಷ್ಟನ್ನ ಬರ್ಲಿ ಹಾಕಿದ ಬಂದಿನವ ನಿನ್ನ ಜಾಗಕ್ಕೆ ಏನನ್ನ ಮಾಡು. ದುಡೀರಿ ದುಡ್ಕರಿ ಮಾಡ್ಬೇಕು ಎದ್ದು. ಆಕೇನು ಒಂದು ಮಾತು, ಆಕಿ ಏನು ಉಪವಾಸ ಬಾ ಅಂತ ಹೇಳಲ್ಲ. ಆಕಿ ನಮ್ಮ ಭಕ್ತಿ ಭಕ್ತಿ ಅಷ್ಟೇ, ಉಪವಾಸ ಈಗ ಬೇಕಾಗಿಲ್ಲ. ಆಕಿ ಉಂಡು ನನಗೆ ಹಸು ನನಗೆ ತಡೆಯೋದಾಗಲ್ಲವ. ನಾನು ಹೊಟ್ಟೆ ತುಂಬಿಸ್ಕೊಂಡು ನನಗೆ ದುಡಿತೀನಿ. ನಾನು ದುಡಿ ಉಣಬೇಕು ಒಟ್ಟಿಗೆ ಅಲ್ಲ ನಾ ಮಾಡೋದು ಆಟೆ ಮಾಡೋದು ಕಲಿಬೇಕು ಮೊದಲು. ಆಕೆ ದುಡ್ಕೋದು ಕಲಿಬೇಕು. ಇಲ್ಲಿ ಬಂದ ಕುಂದ್ರಂಗಿಲ್ಲ ಸೇವೆ ಮಾಡಬೇಕು ಇಲ್ಲ.